ಮಿತ್ರರೇ ನಮಸ್ಕಾರ. ನಾವಿವತ್ತು ಮನುಷ್ಯನ ಒಂದು ದೇಹದಲ್ಲಿ ಹೇಗೆ ಬೇರೆ ಬೇರೆಯಾದಂತಹ ತತ್ವಗಳು ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಕಾಯಿಲೆಗೆ ಉಂಟಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಶನಿಗೂನು ಈ ತತ್ವಗಳಿಗೂ ಏನ್ ಲಿಂಕ್ ಇದೆ, ಶನಿಯ ತತ್ವದಲ್ಲಿ ಅಥವಾ ಶನಿ ಬಾಧೆಗೆ ಒಳಗಾಯ್ತು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಕಾಯಿಲೆಗಳನ್ನ ಮನುಷ್ಯನಿಗೆ ಕೊಡ್ತಾನೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಈ ಕಾಯಿಲೆಗಳಿಗೆ ರೆಮಿಡಿ ಏನು ಅನ್ನುವಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಿತ್ರರೇ, ನಾವು ಮೊದಲನೇದಾಗಿ ಎಲ್ಲಾ ತತ್ವಗಳಿಗೂ ಒಂದೊಂದು ಗ್ರಹಗಳಂತ ಇದಾವೆ. ಶನಿ ಏನನ್ನ ರೂಲ್ ಮಾಡ್ತಾನೆ ಅಂತ ಹೇಳಿದ್ರೆ ಮನುಷ್ಯನ ದೇಹದಲ್ಲಿ ವಾಯು ತತ್ವವನ್ನ ರೂಲ್ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಶನಿ ವಾಯು ತತ್ವದ ಪ್ಲಾನೆಟ್ ಆಗಿರ್ತದೆ. ನಮ್ಮ ದೇಹದಲ್ಲಿ ನೀವು ವಾಯುಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಪ್ರಾಣ, ಉಡಾನ, ವ್ಯಾನ, ಸಮಾನ ಮತ್ತು ಅಪಾನ ಈ ರೀತಿಯಾದಂತಹ ವಾಯುಗಳು ದೇಹದಲ್ಲಿ ಇರ್ತವೆ. ಶನಿ ಯಾವ ಮನೆಯಲ್ಲಿ ಕುಳಿತುಕೋತಾನೋ ಆಯಾ ಮನೆಗೆ ಸಂಬಂಧಪಟ್ಟಂತಹ ಒಂದು ದೇಹದ ಭಾಗಗಳಿರ್ತಾವಲ್ಲ, ಅಲ್ಲಿ ಕುಳಿತುಕೊಂಡು ಶನಿ ಬಾಧೆಗೆ ಒಳಗಾಯ್ತು ಅಂತ ಹೇಳಿದ್ರೆ ಅಂತಹ ಒಂದಿಷ್ಟು ಭಾಗಕ್ಕೆ ನೋವನ್ನ ಕ್ರಿಯೇಟ್ ಮಾಡ್ತಾನೆ. ಮಿತ್ರರೇ, ಶನಿಯ ಒಂದು ಗುಣ ಏನು ಅಂತ ಹೇಳಿದ್ರೆ ಶನಿ ಮಂದ ಗ್ರಹ ಅಂತ ಹೇಳಿದ್ರೆ ಎಲ್ಲದನ್ನು ಸ್ಲೋ ಆಗಿ ಡಿಸ್ಪ್ಯಾಚ್ ಮಾಡುವಂತವನು. ಮತ್ತು ಶನಿ ಸಫರಿಂಗ್ ಕಾರಕ, ಅನುಭವಿಸೋದಕ್ಕೆ ಕಾರಕ. ಅನುಭವಿಸೋದು ಯೂಶಲಿ ನಿಮ್ಗೇನು ಒಂದು ಸತಿ ಆಗೋದಿಲ್ಲ, ಯಾವುದೋ ಒಂದು ಸತಿ ಇವೆಂಟ್ ಆಗ್ಬೋದು, ಆದ್ರೆ ಅದ್ರ ನೆಕ್ಸ್ಟ್ ಬರುವಂತಹ ನೋವು ವರ್ಷಾನುಗಟ್ಲೆ ಇರುತ್ತೆ. ಅದಕ್ಕೆ ಕಾರಕ ಶನಿ. ಸೊ ಯಾವಾಗ ಶನಿ ಒಂದು ಪರ್ಟಿಕ್ಯುಲರ್ ಮನೆಯಲ್ಲಿ ಕುಳಿತುಕೊಂಡು ಅಲ್ಲಿ ಬಾಧೆಗೆ ಒಳಗಾಗಿರ್ತಾನೋ ಆಗ ನಿಮಗೆ ಆ ಮನೆಗೆ ಆ ದೇಹದ ಅಂಗಾಂಗಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಉದಾಹರಣೆಗೆ ಶನಿ ಏನಾದ್ರೂ 5ನೇ ಮನೆ, 6ನೇ ಮನೆ, 7ನೇ ಮನೆ ಅಥವಾ 8ನೇ ಮನೆ ಈ ಒಂದು ಜಂಕ್ಷನ್ ಗಳಲ್ಲಿ ಕುಳಿತುಕೊಂಡು ಬಾಧೆಗೆ ಅಂದ್ರೆ ಅಫ್ಲಿಕ್ಷನ್ ಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಶನಿ ಯಾವ ರೀತಿಯಾದಂತಹ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ತಾನೆ ಅಂತ ಹೇಳಿದ್ರೆ IBS ಅಥವಾ IBD ಅಥವಾ ಕಾನ್ಸ್ಟಿಪೇಷನ್ ಅಥವಾ ಗ್ಯಾಸ್ಟ್ರಿಕ್ ಈ ರೀತಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಶನಿ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಸ್ಲೋ ಮಾಡ್ಬಿಡ್ತಾನೆ. ಶನಿ ಮಂದ ಗ್ರಹ ಆಗಿರೋದ್ರಿಂದ ಸ್ಲೋ ಮಾಡ್ತಾನೆ. ಮತ್ತು ಆ ಜಾಗದಲ್ಲಿ ಸಂಚಾರ ಮಾಡುತ್ತಿರುವಂತಹ ಸಮಾನ ವಾಯು ಇದನ್ನ ಆತ ಡಿಸ್ಟರ್ಬ್ ಮಾಡ್ಬಿಡ್ತಾನೆ. ಯಾಕೆಂತ ಹೇಳಿದ್ರೆ ಶನಿ ವಾಯು ತತ್ವದ ಮೇಲೆ ಹೋಲ್ಡ್ ಇರುತ್ತೆ. ಅದ್ರ ಅಫ್ಲಿಕ್ಷನ್ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಅದು ಡಿಸ್ಟರ್ಬ್ ಆಗಿರುವಂತದನ್ನ ತೋರಿಸ್ತಾನೆ. ಆಗ ಅಲ್ಲಿರುವಂತಹ ಸಮಾನ ವಾಯು ಡಿಸ್ಟರ್ಬ್ ಆದಾಗ ಈ ರೀತಿಯಾದಂತಹ ಕಾಯಿಲೆಗಳು ಬರ್ತವೆ. ಮಿತ್ರ, ನಾನು ಸಾಕಷ್ಟು ಜನಕ್ಕೆ ನೋಡಿದ್ದೀನಿ, ಕೆಲವ್ರಿಗೆ ಏನಾದ್ರೂ ಸಮಾನ ವಾಯು ಡಿಸ್ಟರ್ಬ್ ಆಯ್ತು ಅಂತ ಹೇಳಿದ್ರೆ ಅವರ ಮೆಂಟಲ್ ಅಬಿಲಿಟಿ ಅನ್ನುವಂಥದ್ದು ಬಹಳ ಅಫ್ಲಿಕ್ಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಹೊಟ್ಟೆಯನ್ನ ಸೆಕೆಂಡ್ ಬ್ರೈನ್ ಅಂತ ಕರೀತಾರೆ. ಮತ್ತು ಹೊಟ್ಟೆಗೂನು ತಲೆಗೂನು ಒಂದು ಲಿಂಕ್ ಇರುತ್ತೆ, ಅದನ್ನ ಗಟ್ ಬ್ರೈನ್ ಆಕ್ಸಿಸ್ ಅಂತ ಕೂಡ ಕರೀತಾರೆ. ಯಾವಾಗ ಶನಿ ಈ ಒಂದು ಪಾರ್ಟ್ ಅಲ್ಲಿ ಕುತ್ಕೊಂಡು ಅಫ್ಲಿಕ್ಷನ್ ಮಾಡ್ತಾನೋ ಆಗ ಈ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ. ಇನ್ಫ್ಯಾಕ್ಟ್ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ವಯಸ್ಸಾದವ್ರಿಗೆ ಕಾನ್ಸ್ಟಿಪೇಷನ್ ಅನ್ನುವಂಥದ್ದು ಬಹಳ ಕಾಣಿಸುತ್ತೆ. ಆ ಕಾನ್ಸ್ಟಿಪೇಷನ್ ನ ಪ್ರಭಾವದಿಂದ ಅವ್ರಿಗೆ ಕಾಲ್ ನೋವು ಕೂಡ ಬರುವಂತದ್ದು. ಸಾಕಷ್ಟು ಜನ ವಯಸ್ಸಾದವ್ರಿಗೆ ಕಾಲ್ ನೋವು ಬರ್ತದೆ. ಒನ್ ಆಫ್ ದ ಮೇನ್ ರೀಸನ್ ಇದೇ ಕಾರಣ ಆಗಿರ್ತದೆ. ಅದಕ್ಕೆ ಅಪಾನ ವಾಯುನೇ ಅಫ್ಲಿಕ್ಟ್ ಆಗ್ಬೇಕಂತೇನಿಲ್ಲ, ಸಮಾನ ವಾಯು ಅಫ್ಲಿಕ್ಟ್ ಆಯ್ತು ಅಂತ ಹೇಳಿದ್ರು ಕೂಡ ಅವ್ರಿಗೆ ಕಾಲು ನೋವುಗಳು ಬರುವಂತಹ ಚಾನ್ಸಸ್ ಇರ್ತದೆ. ಮಿತ್ರ, ಇದಕ್ಕೇನು ರೆಮಿಡಿ ಅಂತ ನಾವು ಹುಡುಕೊಂಡು ಹೋಯ್ತು ಅಂತ ಹೇಳಿದ್ರೆ ನನ್ನ ಸಾಕಷ್ಟು ಜನ ಆಯುರ್ವೇದದ ಒಂದು ಡಾಕ್ಟರೇಟ್ ಅಥವಾ ಆಯುರ್ವೇದದ ಒಂದು ಡಿಗ್ರಿ ಇರುವಂತಹ ಒಂದಿಷ್ಟು ಡಾಕ್ಟರ್ ಫ್ರೆಂಡ್ಸ್ ಗಳನ್ನ ಮಾತಾಡಿಸ್ ನೋಡಿದಾಗ ಕೆಲವೊಂದಿಷ್ಟು ನನಗೆ ರೆಮಿಡಿಗಳು ಗೊತ್ತಾಯ್ತು ತತ್ವವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಅದು ಏನಂತ ಹೇಳಿದ್ರೆ ಶನಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಆಯಿಲ್ ಅಂದ್ರೆ ಎಣ್ಣೆ ಅಥವಾ ಎಣ್ಣೆ ಪದಾರ್ಥಗಳು ಜಿಡ್ಡಾಗಿರುವಂತದನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಸಾಕಷ್ಟು ಜನ ನೀವು ಏನಾದ್ರೂ ಬಾಡಿಲಿ ವಾಯು ತತ್ವ ಹೆಚ್ಚು ಕಡಿಮೆ ಆಯ್ತು, ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಯ್ತು ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ತುಪ್ಪವನ್ನ ಕುಡೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅಥವಾ ತುಪ್ಪದ ಕನ್ಸಂಪ್ಷನ್ ಜಾಸ್ತಿ ಮಾಡಿ ಅನ್ನುವಂಥದ್ದು, ಅಥವಾ ಜಿಡ್ಡಿರುವಂತಹ ಐಟಮ್ ನ ಜಾಸ್ತಿ ತಿನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆಗ ಶನಿಯ ಒಂದು ವಾಯು ತತ್ವದಿಂದ ಬಾಡಿ ಇಂಬ್ಯಾಲೆನ್ಸ್ ಇಂದ ಏನು ಸ್ಲೋ ಆಗಿರುತ್ತೆ ಹೊಟ್ಟೆ ಒಳಗಡೆ, ಈ ಜಿಡ್ಡಿನ ಅಂಶ ಹೋಗಿ ಅದನ್ನ ಸುಲಭವಾಗಿ ಪಾಸ್ ಆಗುವಂತೆ ಮಾಡುತ್ತೆ, ಲೂಬ್ರಿಕೇಟ್ ಮಾಡುತ್ತೆ ಅನ್ನುವಂಥದ್ದಾಗಿ ಹೇಳ್ತಾರೆ. ಮಿತ್ರರೇ, ಈ ಒಂದು ಕಾನ್ಸೆಪ್ಟ್ ನ ರೆಮಿಡಿ ಮಾಡೋದಕ್ಕೆ ಬಳಸ್ಕೊಳ್ಳೋದಾಯ್ತು ಅಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಇದೆಲ್ಲದನ್ನು ಮಾಡ್ತಿದ್ರಿಂದ ಯಾವುದೇ ರೆಮಿಡಿ ಅವಶ್ಯಕತೆ ಇರಲ್ಲ. ಬಟ್ ಈಗ ಈ ರೆಮಿಡಿ ಬೇಕಾಗಿದೆ. ಅದೇನಂತ ಹೇಳಿದ್ರೆ ಶನಿ ಯಾರನ್ನ ರೆಪ್ರೆಸೆಂಟ್ ಮಾಡ್ತಾನೆ? ಶನಿ ವೃದ್ಧರನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಅದಲ್ದಲೆ ಶನಿ ಎಣ್ಣೆಗಳಲ್ಲಿ ಎಳ್ಳೆಣ್ಣೆಯನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಅದಕ್ಕೇನೆ ಶನಿ ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆಯನ್ನ ಡೊನೇಟ್ ಮಾಡುವಂತದ್ದು. ಸೊ ಇಂದಿನ ಕಾಲದಲ್ಲಿ ವೃದ್ಧರಿಗೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅವರ ಕಾಲುಗಳಿಗೆ ಎಳ್ಳೆಣ್ಣೆ ಮಸಾಜ್ ಅನ್ನ ಮಾಡ್ತಿದ್ರು. ಯಾಕೆಂತ ಹೇಳಿದ್ರೆ ಎಳ್ಳೆಣ್ಣೆ ಬಾಡಿಗೆ ಹೀಟ್ ಅನ್ನ ಕೊಡುತ್ತೆ. ಹೀಟ್ ಕೊಡ್ತು ಅಂತ ಹೇಳಿದ್ರೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ವಯಸ್ಸಾದ ತಕ್ಷಣ ಅಷ್ಟೊಂದು ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಎಸ್ಪೆಷಲಿ ಕಾಲಿನ ಪಾರ್ಟ್ ಅಲ್ಲಿ. ಆದ್ರಿಂದ ಯಾವಾಗ ಕಾಲಿನ ಪಾರ್ಟ್ ಗಳಿಗೆ ಎಳ್ಳೆಣ್ಣೆಯ ಮಸಾಜ್ ಅನ್ನ ಮಾಡ್ಕೋತಾರೋ ಆಗ
ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಸೊ ಶನಿ ವೃದ್ಧರನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮತ್ತು ಎಳ್ಳೆಣ್ಣೆ ಶನಿಯನ್ನ ರೆಪ್ರೆಸೆಂಟ್ ಮಾಡ್ತಾನೆ. ನಿಮ್ಮ ಮನೆಯಲ್ಲಿರುವಂತಹ ವೃದ್ಧರಿಗೆ ಅವರ ಕಾಲಿನ ಭಾಗಕ್ಕೆ ನೀವು ಎಳ್ಳೆಣ್ಣೆಯನ್ನ ಹಾಕಿ ಮಸಾಜ್ ಮಾಡುವಂಥದ್ದು ಒಂದು ಅದ್ಭುತ ರೆಮಿಡಿ ಆಗಿರುತ್ತೆ ನೀವು ಶನಿಗೆ ಮಾಡುವಂಥದ್ದು. ಆಗ ನಿಮ್ಮ ದೇಹದಲ್ಲೂ ಕೂಡ ವಾಯುತತ್ವ ಬ್ಯಾಲೆನ್ಸ್ ಗೆ ಬರ್ತದೆ. ಶನಿ ಎಗೇನ್ ಕಾಲನ್ನ ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಇನ್ಫ್ಯಾಕ್ಟ್ ಬರೀ ಕಾಲ್ಗೆ ಅಂತ ಅಲ್ಲ, ಅವ್ರ ಕೈಗೂ ಕೂಡ ನೀವು ಅಪ್ಲೈ ಮಾಡಬಹುದು ಎಳ್ಳೆಣ್ಣೆನು. ಅಥವಾ ಎಳ್ಳೆಣ್ಣೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವ್ದಾದ್ರು ತೈಲಗಳಂತೂ ಇದ್ದೇ ಇರ್ತವೆ. ಯಾಕೆಂತ ಹೇಳಿದ್ರೆ ನೋವುಗಳನ್ನ ರಿಮೂವ್ ಮಾಡಕ್ಕೆ ತೈಲಕ್ಕಿಂತ ಬೆಸ್ಟ್ ಇನ್ಯಾವುದೇ ಇಲ್ಲ. ಅವುಗಳನ್ನ ಹಾಕಿ ನೀವು ಮಸಾಜ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಲ್ಡರ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾವ್ದಾದ್ರು ವೃದ್ಧಾಶ್ರಮದಲ್ಲೂ ನೀವು ಇದನ್ನ ಹೋಗಿ ಮಾಡಬಹುದು. ಯಾಕೆಂತ ಹೇಳಿದ್ರೆ ಆ ಒಂದು ಆಟಿಟ್ಯೂಡ್ ಬೇಕು. ಇನ್ಫ್ಯಾಕ್ಟ್ ಎಲ್ಲಾ ರೀತಿ ಪ್ರಾಬ್ಲಮ್ಗಳಿಗೂ ಸೇವೆಗಿನ್ನ ಬೆಸ್ಟ್ ರೆಮಿಡಿ ಇಲ್ವೇ ಇಲ್ಲ. ಸೊ ಆ ವೃದ್ಧಾಶ್ರಮದಲ್ಲಿ ಹೋಗ್ಬಿಟ್ಟು ಅಲ್ಲಿನಿರುವಂತಹ ವೃದ್ಧರಿಗಾದ್ರೂ ನೀವು ಆ ಒಂದು ಆಯಿಲ್ ಮಸಾಜ್ ಅನ್ನ ಮಾಡಬಹುದು. ಯಾವಾಗ ಈ ಒಂದು ರೆಮಿಡಿಯನ್ನ ನೀವು ನಿಯಮಿತವಾಗಿ ಮಾಡ್ಕೊಂಡ್ ಬರ್ತಿರೋ ಶನಿ ನಿಮ್ಮ ಕರ್ಮಗಳನ್ನ ಬೇಗ ಕ್ಲಿಯರ್ ಮಾಡ್ತಾ ಹೋಗ್ತಾನೆ. ಅಥವಾ ನಿಮ್ಮ ಒಂದು ಕಾರ್ಮಿಕ್ ಬರ್ಡನ್ ಏನಂತ ಇದೆ ಅದನ್ನ ಶನಿ ಕ್ಷಮಿಸ್ತಾನೆ. ನಾನು ಇದನ್ನೇನೆ ವೆಂಕಟಾಚಲ ಅವಧೂತರ ಒಂದು ವಿಡಿಯೋ ಸೀರೀಸ್ ಮಾಡಿದಾಗ್ಲೂ ಕೂಡ ಹೇಳಿದ್ದೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಕೂಡ ಹೇಳಿರೋದು ಇದನ್ನೇನೆ. ಯಾವುದೋ ಗ್ರಹಕ್ಕೆ ನೀವು ಗ್ರಹ ಶಾಂತಿ ಮಾಡೋದಕ್ಕಿಂತ ಗ್ರಹಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡೋದ್ರಿಂದ ಅಥವಾ ಸೇವೆ ಮಾಡೋದ್ರಿಂದ ನೀವು ಅದೇ ಒಂದು ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚಾಗಿನೇ ಬೆನಿಫಿಟ್ ನ ಪಡ್ಕೋಬಹುದು ಅಂತ ಕೂಡ ಅವ್ರು ಕೂಡ ಹೇಳೋದ್ರಿಂದ ಈ ರೆಮಿಡಿಯನ್ನು ಕೂಡ ನೀವು ಮಾಡಬಹುದಾಗಿರ್ತದೆ. ಮಿತ್ರರೇ, ಇದಿಷ್ಟು ಶನಿಗೆ ಸಂಬಂಧಪಟ್ಟಂತಹ ರೆಮಿಡಿಗಳಾಗಿರ್ತವೆ ಮತ್ತು ಇದು ಎಫೆಕ್ಟಿವ್ ರೆಮಿಡಿ ಕೂಡ ಆಗಿದೆ.